ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಮೂಹಿಕ ಅತ್ಯಾಚಾರ ಆಯಿತು ಅಂತ ಒಬ್ಬ ಯುವತಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅಷ್ಟಕ್ಕೂ ಈ ಒಂದು ದೂರು ದಾಖಲಾಗಕ್ಕೆ ಮುಖ್ಯ ಕಾರಣ ಏನು? ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಒಂದು ದೂರು ದಾಖಲಾಗಿದ್ದು ಫೆಬ್ರವರಿ 22ನೇ ತಾರೀಕಾದರೆ 23, 24ನೇ ತಾರೀಕು ಈ ಒಂದು ಕೇಸ್ ಸಾಕಷ್ಟು ಟ್ವಿಸ್ಟನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದರ ತಿರುವೇ ಬದಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದರೆ ಏನು ಫೆಬ್ರವರಿ 14ನೇ ತಾರೀಕು ಸಂತ್ರಸ್ತ ಯುವತಿ ಇದ್ದಾರೆ, ಆಕೆ ಒಬ್ಬ ಹುಡುಗನನ್ನು ಭೇಟಿ ಮಾಡ್ತಾರೆ. ಆ ಹುಡುಗನ ಹೆಸರು ದಿಕ್ಸಿನ್ ಅಂತ. ಆ ಒಬ್ಬ ಹುಡುಗ ಸುಮಾರು 2026ರ ಜನವರಿ 2ನೇ ತಾರೀಕಿನಂದು ಇವರಿಬ್ಬರು ಕೂಡ ಭೇಟಿಯಾಗ್ತಾರೆ, ಅದು ಕೂಡ ಆಕೆಯ ಸ್ನೇಹಿತನ ಮೂಲಕ. ನಂತರದಲ್ಲಿ ಕೇವಲ 45 ದಿನಗಳಲ್ಲಿ ಇವರ ಪ್ರೀತಿ ಬೆಡ್ರೂಮನ್ನು ಶೇರ್ ಮಾಡುವ ತನಕ ಹೋಗುತ್ತೆ. ಅದೇ ಒಂದು ಕಾರಣದಿಂದ ಪ್ರೇಮಿಗಳ ದಿನ ಅಥವಾ ಫೆಬ್ರವರಿ 14ನೇ ತಾರೀಕು ಜಕ್ಕೂರಿನ ಬಳಿ ಇರುವ ರೆಕ್ಸ್ ವಿಲ್ಲಾಗೆ ಹೋಗಿ ಅಲ್ಲಿ ಒಂದು ರೂಮನ್ನು ಶೇರ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಈಕೆಯ ಬಾಯ್ ಫ್ರೆಂಡ್ ಆಗಿರುವ ದಿಕ್ಸಿನ್ ಅಂತ ಏನಿದ್ದಾನೆ, ಆತನ ಒಬ್ಬ ಸ್ನೇಹಿತನಾದಂತಹ ನಿಖಿಲ್ ಕೂಡ ಅಲ್ಲಿ ಹೋಗಿರ್ತಾನೆ. ನಂತರದಲ್ಲಿ ಸಾಕಷ್ಟು ಸಮಯ ಅಂದರೆ ಮಧ್ಯರಾತ್ರಿ 12 ಗಂಟೆಯ ತನಕ ಪಾರ್ಟಿ ಆಗಿರ್ಬೋದು, ಮೋಜು ಮಸ್ತಿ ಎಲ್ಲವೂ ಕೂಡ ಆಗುತ್ತೆ. ನಂತರದಲ್ಲಿ ಚಿತ್ರಣ ಬದಲಾಗ್ತಾ ಹೋಗುತ್ತೆ ಎನ್ನುವ ಒಂದು ಆರೋಪವನ್ನು ಆ ಒಬ್ಬ ಸಂತ್ರಸ್ತ ಯುವತಿ ಮಾಡಿದ್ದಾಳೆ. ಅಷ್ಟಕ್ಕೂ ಅಲ್ಲಿ ಏನಾಯಿತು ಅಂತ ನೋಡ್ತಾ ಹೋದರೆ ಸಾಕಷ್ಟು ಮೋಜು ಮಸ್ತಿ ಆದ ನಂತರದಲ್ಲಿ ಅವರು ಅಂದರೆ ಏನು ಈ ಒಬ್ಬ ಸಂತ್ರಸ್ತ ಯುವತಿ ಯುವಕರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ದಿಕ್ಸಿನ್ ಹಾಗೂ ನಿಖಿಲ್ ಇವರಿಬ್ಬರು ಕೂಡ ಮಾದಕ ದ್ರವ್ಯದ ಒಂದು ಟ್ಯಾಬ್ಲೆಟನ್ನು ಆಕೆಗೆ ನೀಡಿ ಆಕೆ ಸೇವಿಸುವಂತೆ ಮಾಡ್ತಾರೆ. ನಂತರದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಸಾಕಷ್ಟು ಖಾಸಗಿ ವಿಡಿಯೋಗಳನ್ನು ತೆಗೆದುಕೊಂಡು ಅಲ್ಲಿಂದ ಅಂದರೆ ಆ ಒಂದು ಸ್ಥಳದಿಂದ ಆಕೆಯನ್ನು ಸುಮಾರು ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ಏನು ಒಂದು PGಯ ಬಳಿ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿಯ ತನಕ ಒಂದು ಚಿತ್ರಣ ಇದ್ದರೆ ಸುಮಾರು ಏನು ಫೆಬ್ರವರಿ 14ನೇ ತಾರೀಕು ತನಕ ಈ ಒಂದು ಚಿತ್ರಣ ಇದ್ದರೆ ಫೆಬ್ರವರಿ 15ನೇ ತಾರೀಕು ಈ ಒಂದು ಚಿತ್ರಣ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು ಸಂತ್ರಸ್ತ ಯುವತಿ ಇದ್ದಾರೆ, ಆಕೆ ತಮ್ಮ ಇನ್ಸ್ಟಾಗ್ರಾಮ್ನ ಮೂಲಕ ಒಂದು ವಿಡಿಯೋವನ್ನು ಸ್ಟೇಟಸ್ಗೆ ಹಾಕೋತಾರೆ. ಸಾಧಾರಣವಾಗಿ ಯಾರೇ ಈ ರೀತಿ ಸಂತ್ರಸ್ತೆಯರಾಗಿದ್ದರೂ ಕೂಡ ಬಲಾತ್ಕಾರ ಆಗಿದ್ದರೆ ಅಥವಾ ಈ ರೀತಿ ಸಾಮೂಹಿಕ ಅತ್ಯಾಚಾರ ಅಂದರೆ ಒಬ್ಬ ವ್ಯಕ್ತಿಗಿಂತ ಹೆಚ್ಚು ವ್ಯಕ್ತಿಗಳು ಈ ರೀತಿ ಬಲಾತ್ಕಾರವನ್ನು ಮಾಡಿದರೆ ಅದನ್ನು ಸಾಮೂಹಿಕ ಅತ್ಯಾಚಾರ ಅಂತ ನಾವು ಕರಿಬಹುದು. ಸೊ ಈ ರೀತಿ ಗ್ಯಾಂಗ್ ರೇಪ್ ಆಗಿದೆ ಎನ್ನುವ ಒಂದು ದೃಷ್ಟಿಕೋನದಿಂದ ಅದರಲ್ಲೂ ನನಗೆ ಮದ್ಯಪಾನವನ್ನು ಮಾಡಿಸಿ ಅದೇ ರೀತಿ ಏನು ಮಾದಕ ದ್ರವ್ಯದ ಟ್ಯಾಬ್ಲೆಟನ್ನು ಕೊಟ್ಟು ನನ್ನ ಮೇಲೆ ಏನು ಒಂದು ಲೈಂಗಿಕ ಕಿರುಕುಳ ಹಾಗೂ ಲೈಂಗಿಕ ದೌರ್ಜನ್ಯವನ್ನು ಮಾಡಿ ನನಗೆ ಹಲ್ಲೆಯನ್ನು ಮಾಡಿದರು ಅಂತ ಹೇಳಿ ಒಂದು ಸ್ಟೇಟಸನ್ನು ಹಾಕೋತಾರೆ. ಆದರೆ ಇಲ್ಲಿ ಗಮನಿಸುವ ಅಂಶವನ್ನು ನಾವು ನೋಡ್ತಾ ಹೋದರೆ ಯಾವುದೇ ಒಬ್ಬ ಸಂತ್ರಸ್ತ ಯುವತಿ ಈ ರೀತಿ ಅತ್ಯಾಚಾರ ಆದ ಮೇಲೆ, ಅದು ಕೂಡ ಸಾಮೂಹಿಕ ಅತ್ಯಾಚಾರ ಆದ ಮೇಲೆ ಯಾವುದೇ ಕಾರಣಕ್ಕೂ ಸ್ಟೇಟಸಲ್ಲಿ ಆ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಕಷ್ಟಪಡೋದಿಲ್ಲ. ಆದರೆ ಆ ಯುವತಿ ಆ ತಪ್ಪನ್ನು ಅಲ್ಲಿ ಮಾಡಿದ್ಲು. ನಂತರದಲ್ಲಿ ಇವರಿಗೆ ಅಂದರೆ ಏನು ಆರೋಪಿ ಯುವಕರಿದ್ದಾರೆ, ಇವರ ಹೆಸರು ಯಾವಾಗ ಆ ಒಂದು ಸ್ಟೇಟಸಲ್ಲಿ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಯುವಕರಿಗೆ ಗೊತ್ತಾಗುತ್ತೆ ನಮಗೆ ಎಲ್ಲೋ ಒಂದು ಕಡೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ. ಯಾಕಂದರೆ ಈ ಒಬ್ಬ ಯುವತಿ ಏನಿದ್ದಾರೆ ಸಂತ್ರಸ್ತೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲು ಮಾಡಬಹುದಿತ್ತು, ಅದನ್ನು ಬಿಟ್ಟು ಸ್ಟೇಟಸ್ಗೆ ಹಾಕೋತಾರೆ ಅಂತ ಅಂದರೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ. ಇದು ಒಂದು ಭಾಗದಲ್ಲಿ ಹನಿ ಟ್ರ್ಯಾಪ್ ಕೇಸ್ ಆಗಿರಬಹುದಾ ಅಂತ. ನಂತರದಲ್ಲಿ ಆ ಇಬ್ಬರು ಯುವಕರು ಏನು ಫೆಬ್ರವರಿ 21ನೇ ತಾರೀಕು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಅಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಏನು ಸಂತ್ರಸ್ತ ಯುವತಿ ಇದ್ದಾರೆ, ಆಕೆ ಹಾಗೂ ಆತನ ಸ್ನೇಹಿತ ಇಮ್ರಾನ್, ಅದೇ ರೀತಿ ಮತ್ತೊಬ್ಬ ಸ್ನೇಹಿತ, ಒಟ್ಟು 3 ಜನರ ವಿರುದ್ಧ ಒಂದು ಕೇಸನ್ನು ಏನು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಆ ಒಂದು FIR ಅಲ್ಲಿ ಏನಿದೆ ಅಂತ ನೋಡ್ತಾ ಹೋದರೆ ಹೀಗೆ ನಾವೆಲ್ಲ ಮೋಜು ಮಸ್ತಿಯನ್ನು ಮಾಡಿ ವಾಪಸ್ ಆದ್ವಿ. ಅದೇ ರೀತಿ ನನ್ನ ಕಾರಿನಲ್ಲೇ ಆ ಹುಡುಗಿಯನ್ನು ನಾನು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡೋ ಸಂದರ್ಭದಲ್ಲಿ ಆಕೆ ಮೊದಲಿನ ರೀತಿಯಲ್ಲಿ ನನ್ನ ಹತ್ರ ಸಾಕಷ್ಟು ಸಲಹೆಯಿಂದ ಇದ್ಲು, ನನ್ನ ಮೈಕೈನ ಟಚ್ ಮಾಡ್ತಾ ಇದ್ಲು. ಅದೇ ರೀತಿ ಒಂದು ವಾಕ್ಯವನ್ನು ಆಕೆ ಹೇಳಿದ್ಲು, ನಾನು ಶುಗರ್ ಬೇಬಿ, ಹೀಗಾಗಿ ನನಗೆ ಶುಗರ್ ಡ್ಯಾಡಿ ಅವಶ್ಯಕತೆ ಇದೆ, ನಿಮ್ಮಲ್ಲಿ ಯಾರಾದರೂ ಇದ್ದರೆ ನನಗೆ ಮೆಸೇಜ್ ಮಾಡಿ ಅಥವಾ ತಿಳಿಸಿ ಅಂತ ಹೇಳಿದ್ಲು ಅನ್ನೋ ಒಂದು ಮುಖ್ಯ ಅಂಶವನ್ನು ಏನು ಆರೋಪಿಗಳು ಆ ಒಂದು FIR ಅಲ್ಲಿ ನಮೂದಿಸುತ್ತಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಂತರದಲ್ಲಿ ಈ ಒಬ್ಬ ಯುವಕನು ಕೂಡ ಓಕೆ ನಾನು ಯಾರಾದರೂ ಇದನ್ನು ನಿಮಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಆಕೆಯನ್ನು ಡ್ರಾಪ್ ಮಾಡಿ ತನ್ನ ಕಚೇರಿಯಿಂದ ಮನೆಗೆ ಹೋಗಿರ್ತಾನೆ. ಇದೆಲ್ಲ ಒಂದು ಭಾಗ. ಆದರೆ ನಂತರದಲ್ಲಿ ಈಕೆ ಸ್ಟೇಟಸ್ಗೆ ಹಾಕೋತಾಳೆ. ಅದು ಆದ ನಂತರದಲ್ಲಿ ಇವರು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಇದು ಆದ ಒಂದು ದಿವಸ ಅಂದರೆ ಫೆಬ್ರವರಿ 22ನೇ ತಾರೀಕು ಏನು ಸಂತ್ರಸ್ತ ಯುವತಿ ನೇರವಾಗಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅಲ್ಲಿಯ ತನಕ ಒಂದು ಚಿತ್ರಣ ಇತ್ತು. ನಂತರದಲ್ಲಿ ಇದು ಮೇಲ್ನೋಟಕ್ಕೆ ಏನು ಒಂದು ಬಲಾತ್ಕಾರ ಅಥವಾ ಗ್ಯಾಂಗ್ ರೇಪ್ ಅಂತ ಕಂಡ್ರು. ಸಾಕಷ್ಟು ಕೂಲಂಕುಷವಾಗಿ 2 ಕೇಸ್ಗಳನ್ನು ಅಥವಾ 2 FIRಗಳನ್ನು ನೀವು ಸ್ಟಡಿ ಮಾಡಿದ್ದೆ ಆದರೆ ನಿಮಗೆ ಗೊತ್ತಾಗುತ್ತೆ ಇದು ಒಂದು ಭಾಗದಲ್ಲಿ ಅಥವಾ ಸುಮಾರು 70ರಿಂದ 80% ಇದು ಹನಿ ಟ್ರ್ಯಾಪ್ಗಾಗಿ ನಡೆದಿರಬಹುದಾ ಅಂತ. ಯಾಕಂದರೆ
ಈ ಎಲ್ಲ ಆದ ಮೇಲೆ ಅದೇ ರೀತಿ ಏನು ಒಬ್ಬ ಯುವತಿ ಇದ್ದಾರೆ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ನ ಹಾಕ್ಕೊಂಡು ಆದಮೇಲೆ ಯುವಕರಿಗೆ ಯುವತಿಯ ಕಡೆಯಿಂದ ಒಂದು ಕರೆ ಹೋಗುತ್ತೆ, ನಿಮ್ಮ ಖಾಸಗಿ ವಿಡಿಯೋಗಳು ನಮ್ಮ ಬಳಿ ಇದೆ, ನಮಗೆ ಸಾಕಷ್ಟು ಹಣವನ್ನು ನೀಡಿದ್ದೇ ಆದರೆ ನಾವು ಆ ಎಲ್ಲ ವಿಡಿಯೋವನ್ನು ಡಿಲೀಟ್ ಮಾಡ್ತೀವಿ, ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ಮಾಧ್ಯಮಕ್ಕೆ ಆ ಒಂದು ಖಾಸಗಿ ವಿಡಿಯೋಗಳನ್ನು ನೀಡೋದಿಲ್ಲ ಅಂತ ಹೇಳ್ತಾರೆ. ಆಗ ಯುವಕರಿಗೆ ಈ ಎಲ್ಲ ಅಂಶಗಳು ಗಮನಕ್ಕೆ ಬಂದು ಏನು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲು ಮಾಡ್ತಾರೆ. ಹೀಗಾಗಿ ಬಲಾತ್ಕಾರ ಆದ ಸಂತ್ರಸ್ತ ಯುವತಿ ಮೊದಲಿಗೆ ದೂರನ್ನ ದಾಖಲು ಮಾಡಬೇಕಾಗಿತ್ತು. ಆದರೆ ಈ ಒಂದು ಕೇಸ್ನಲ್ಲಿ ಆರೋಪಿಗಳು ಯಾರಿದ್ದಾರೆ, ಎರಡನೇ ಬಾರಿ ಏನು ಯುವತಿ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡ್ತಾರೆ, ಅದಕ್ಕಿಂತ ಒಂದು ದಿವಸ ಮುಂಚೆಯೇ ಏನು ಇಬ್ಬರು ಆರೋಪಿಗಳು, ಬಟ್ ಆ ಸಮಯದಲ್ಲಿ ಅವರು ಆರೋಪಿಗಳಾಗಿರಲಿಲ್ಲ. ಹೀಗಾಗಿ ಆ ಯುವಕರು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲು ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಟ್ವಿಸ್ಟ್ ಹಾಗೂ ಟರ್ನ್ನ ಈ ಒಂದು ಕೇಸ್ ಪಡ್ಕೊಂಡಿದೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮೇಲ್ನೋಟಕ್ಕೆ ಬಲಾತ್ಕಾರ ಅಂತ ಕಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಹನಿ ಟ್ರ್ಯಾಪ್ ಆಗಿರಬಹುದಾ ಎನ್ನುವ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಏನು ಅಮೃತಹಳ್ಳಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಹುಡುಗಿಗೆ ಮೆಡಿಕಲ್ ಟೆಸ್ಟ್ ಆಗಿರಬಹುದು, ಯಾವ ಒಂದು ವಿಲ್ಲಾದಲ್ಲಿ ಆ ಕೃತ್ಯ ನಡೀತು, ಆ ಕೃತ್ಯದ ಬಗ್ಗೆ ಸ್ಥಳ ಮಹಾಜರನ್ನು ಕೂಡ ಅಮೃತಹಳ್ಳಿ ಪೊಲೀಸರು ಮಾಡಿದ್ದಾರೆ ಈಗಾಗಲೇ. ಅದೇ ರೀತಿ ಆ ಇಬ್ಬರು ಆರೋಪಿಗಳೇನಿದ್ದಾರೆ ಅವರಿಗೂ ಕೂಡ ನೋಟಿಸನ್ನು ನೀಡಿ ವಿಚಾರಣೆಗೆ ಬರಲು ಸೂಚನೆಯನ್ನು ನೀಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯುವಕರು ವಿಚಾರಣೆಗೆ ಹಾಜರಾಗಿಲ್ಲ, ಅವರು ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅದೇ ರೀತಿ ಮಲ್ಲೇಶ್ವರಂನ ಪೊಲೀಸರು ಕೂಡ ಯುವತಿಯನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಣೆಗೆ ಬರುವಂತೆ ನೋಟಿಸನ್ನು ನೀಡಿದ್ದಾರೆ. ಆದರೆ ಸಂತ್ರಸ್ತ ಯುವತಿ ಆಗಿರುವ ಕಾರಣದಿಂದ ಸಾಕಷ್ಟು ತನಿಖೆಗೆ ಏನು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಸಹಕರಿಸುವ ಉದ್ದೇಶದಿಂದ ಆಕೆ ಅದೇ ಒಂದು ಠಾಣೆಗೆ ಭೇಟಿಯನ್ನು ನೀಡಿ ತನಿಖೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ತನಿಖೆ ಮುಗಿದ ನಂತರವೇ ಏನು ಮಲ್ಲೇಶ್ವರಂ ಠಾಣೆಗೆ ಸಂತ್ರಸ್ತೆ ಹೋಗಿ ಸಾಕಷ್ಟು ಮಾಹಿತಿಯನ್ನು ನೀಡಬೇಕಾಗಿದೆ. ಹೀಗಾಗಿ ಇಲ್ಲಿ ಬೇಟೆ ಆಡೋಕೆ ಬಂದವರೇ ಬೇಟೆ ಆದ್ರಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಈ ಒಂದು ಕೇಸ್ ಸಾಕಷ್ಟು ಟ್ವಿಸ್ಟಿಂದ ಕೂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾದು ನೋಡಬೇಕಾಗಿದೆ. ತನಿಖೆಯ ನಂತರವಷ್ಟೇ ಗೊತ್ತಾಗಲಿದೆ ಯಾರದ್ದು ತಪ್ಪು ಯಾರದ್ದು ಇಲ್ಲಿ ತಪ್ಪಿಲ್ಲ ಅಂತ ಹೇಳಿ. ಇದು ಈ ಹೊತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ರವಿ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.